ಇನ್ನು ಬಿಬಿಎಂಪಿಯ ಕಳ್ಳಾಟಗಳು ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದಕ್ಕೆ ಕೊನೆನೇ ಇಲ್ವಾ ಅಂತಂದ್ರೆ ಖಂಡಿತವಾಗಿಯೂ ಕೂಡ ಕೊನೆ ಇಲ್ಲ. ಬಿಬಿಎಂಪಿಯ ಬೀಗ ಹಾಕಿಬಿಟ್ಟು ಈಗೇನು ಹೊಸದಾಗಿ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾರಲ್ಲ ದೊಡ್ಡದಾಗಿ, ಅಲ್ಲೂ ಕೂಡ ಹೀಗೆ ನಡೆಯುತ್ತೆ. ಯಾಕಂದ್ರೆ ಅದು ಎಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸಂಬಳದ ಜೊತೆಗೆ ಗಿಂಬಳವು ಕೂಡ ಇರಬೇಕು, ಜೊತೆಗೆ ಕೆಲಸದಲ್ಲಿ ಕಳ್ಳಾಟಗಳು ಇರಬೇಕು. ಇಲ್ಲದೇ ತಿಂದಿದ್ದು ಅರ್ಗಲ್ಲ. ಇಷ್ಟು ದಿನ ಹೋಗಿ ಅಂಟಿಸಿ ಬರ್ತಾ ಇದ್ರು ಕಂಡೆಲ್ಲ. ಈಗ ಇನ್ನೊಂದು ಹೊಸ ಐಡಿಯಾ ಮಾಡ್ಕೊಂಡಿದ್ದಾರಂತೆ, ಹೊಸ ರೀತಿಯಲ್ಲಿ. ಏನದು ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ಬಿಬಿಎಂಪಿ ಸರ್ವೆ ಕಳ್ಳಾಟ, ಬೇಕರಿ ತಳ್ಳೋ ಗಾಡಿಗೂ ಸಮೀಕ್ಷೆ ಸ್ಟಿಕ್ಕರ್. ಸಿಲಿಕಾನ್ ಸಿಟಿಯಲ್ಲಿ ಬಿಬಿಎಂಪಿ ಎನ್ಸಿ ಸಮೀಕ್ಷೆ ನಡೆಸ್ತಾ ಇದ್ದು ದಿನಕ್ಕೊಂದು ಎಡವಟ್ಟು ಮಾಡಿಕೊಳ್ತಿದೆ. ಕುಟುಂಬದವರನ್ನ ಮಾತನಾಡಿಸದೆ ಬೇಕಾಬಿಟ್ಟಿಯಾಗಿ ಮನೆಗಳಿಗೆ ಸಮೀಕ್ಷೆ ಪೂರ್ಣಗೊಂಡಿದೆ ಎಂಬ ಸ್ಟಿಕ್ಕರ್ ಅಂಟಿಸಲಾಗ್ತಿದೆ. ಪರಿಶಿಷ್ಟ ಜಾತಿ ಸಮೀಕ್ಷೆ ಅಪೂರ್ಣವಾಗಿದ್ದರೂ ಬಿಬಿಎಂಪಿ ಅಧಿಕಾರಿಗಳು ಸಮೀಕ್ಷೆ ಪೂರ್ಣಗೊಂಡಿದೆ ಎಂದು ಸ್ಟಿಕ್ಕರ್ಗಳನ್ನು ಅಂಟಿಸುತ್ತಿದ್ದಾರೆ. ನಗರದಲ್ಲಿ ಫೇಕ್ ಸಮೀಕ್ಷೆ ನಡೆಯುತ್ತಿದ್ದು ಇದಕ್ಕೆ ಸಂಬಂಧಿಸಿದ ಹಲವು ವಿಡಿಯೋಗಳು ಇದೀಗ ಬೆಳಕಿಗೆ ಬರ್ತಿವೆ. ಕಾಡುಬೀಸನಹಳ್ಳಿ ರಸ್ತೆಯಲ್ಲಿ ತಳ್ಳುವ ಗಾಡಿಗೆ ಬಿಬಿಎಂಪಿ ಸಿಬ್ಬಂದಿ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಈ ಮನೆಯ ಸಮೀಕ್ಷೆ ಮಾಡಲಾಗಿದೆ ಅಂತ ಸ್ಟಿಕ್ಕರ್ ಅಂಟಿಸಿದ್ದು ಬಿಬಿಎಂಪಿಯ ಕಾಟಾಚಾರದ ಸಮೀಕ್ಷೆಗೆ ಜನ ಛೀಮಾರಿ ಹಾಕ್ತಿದ್ದಾರೆ. ತಳ್ಳೋ ಗಾಡಿಗೆ ಸ್ಟಿಕ್ಕರ್ ಅಂಟಿಸಿರೋ ವಿಡಿಯೋ ಹಲವರ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹರಿದಾಡ್ತಿದೆ. ಎಗ್ರೈಸ್ ಅಂಗಡಿ, ತಳ್ಳೋ ಬಂಡಿಗೆ ಸಿಕ್ಕ ಗೋಡೆಗಳಿಗೆ ಸರ್ವೆ ಸ್ಟಿಕ್ಕರ್ ಅಂಟಿಸಿ ಸರ್ಕಾರಕ್ಕೆ ತಪ್ಪು ಲೆಕ್ಕವನ್ನ ನೀಡಲು ಬಿಬಿಎಂಪಿ ಅಧಿಕಾರಿಗಳು ನಿರ್ಧರಿಸಿದಂತಿದೆ. ಈ ರೀತಿಯ ಕಾಟಾಚಾರದ ಸರ್ವೆ ನಡೆಸೋ ಅವಶ್ಯಕತೆ ಏನಿತ್ತು ಅಂತ ಜನ ಕಿಡಿಕಾರುತ್ತಿದ್ದಾರೆ. ಮನೆಗೆ ತೆರಳಿ ಪರಿಶಿಷ್ಟ ಪಂಗಡದವರು ಆಗಿದ್ರೆ ಆ ಮನೆಯವರಿಗೆ 40ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಿ ಮಾಹಿತಿಯನ್ನ ಸಂಗ್ರಹ ಮಾಡಬೇಕು. ಆದ್ರೆ ಇದ್ಯಾವುದನ್ನು ವಿಚಾರಿಸದೆ ಮನಸ್ಸಿಗೆ ಬಂದಂತೆ ಸ್ಟಿಕ್ಕರ್ ಅಂಟಿಸ್ತಿರೋದ್ರಿಂದ ಸರ್ಕಾರಕ್ಕೆ ನಿಜವಾದ ಅಂಕಿ ಅಂಶವೇ ಸಿಗುವುದಿಲ್ಲ. ಹೀಗಿರುವಾಗ ಇನ್ಯಾವ ಪುರುಷಾರ್ಥಕ್ಕೆ ಈ ಸಮೀಕ್ಷೆ ಬೇಕಿತ್ತು? ಪಾಲಿಕೆಯ ಸಿಬ್ಬಂದಿಗಳಿಗೆ ಟಾರ್ಗೆಟ್ ನೀಡಿದ್ದು ಮನಸ್ಸಿಗೆ ಬಂದಂತೆ ಸ್ಟಿಕ್ಕರ್ ಅಂಟಿಸ್ತಿದ್ದಾರೆ. ಈ ಫೇಕ್ ಸಮೀಕ್ಷೆಯ ಬಗ್ಗೆ ಪಾಲಿಕೆಯ ಅಧಿಕಾರಿಗಳು ಕೂಡ ಮೌನ ವಹಿಸಿದ್ದಾರೆ. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಬೆಂಗಳೂರಲ್ಲಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಬೇಕಾಬಿಟ್ಟಿಯಾಗಿ ಸರ್ವೆಯನ್ನು ನಡೆಸ್ತಾ ಇದ್ದಾರೆ. ತಳ್ಳೋ ಗಾಡಿಗಳಿಗೆ, ಮನೆಯ ಗೇಟ್ಗಳಿಗೆ ಈ ಒಂದು ಸ್ಟಿಕ್ಕರ್ಗಳನ್ನು ಅಂಟಿಸ್ತಾ ಇದ್ದಾರೆ. ಸೊ ಹೀಗಾಗಿ ಜನ ಪ್ರಶ್ನೆ ಮಾಡಿದರೆ ಅಂಥವರ ವಿರುದ್ಧ ಗಲಾಟೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯ ಸರ್ವೆಯನ್ನು ನಡೆಸೋದಾಗಿದ್ರೆ ಮತ್ಯಾವ ಸೀಮೆಗೆ ಈ ಒಂದು ಸರ್ವೆಯನ್ನು ಮಾಡಬೇಕಾಗಿತ್ತು ಅನ್ನುವಂತಹ ಆಕ್ರೋಶಗಳು ಕೂಡ ಇದೀಗ ಜನರಿಂದ ವ್ಯಕ್ತವಾಗ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತಹ ಪಾಲಿಕೆಯ ಅಧಿಕಾರಿಗಳು ಕೂಡ ಯಾವುದೇ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇಲ್ಲ. ಗೊತ್ತಿದ್ರೂ ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಈ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನ ಕೊಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಮಾಡಿಕೊಂಡಂತೆ ನಡೆಸ್ತಾ ಇದ್ದಾರೆ. ಕಾಟಾಚಾರದ ಸರ್ವೆಗೆ 3.6 ಕೋಟಿ ವೆಚ್ಚ, ಒಂದು ಸ್ಟಿಕ್ಕರ್ಗೆ 2.47 ಪೈಸೆ ಖರ್ಚು, ಸ್ಟಿಕ್ಕರ್ ಅಂಟಿಸಲು ಸಿಬ್ಬಂದಿಗೆ 5 ರೂಪಾಯಿ. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಸರ್ಕಾರ 3.6 ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದೆ. ಆದರೆ ಬಿಬಿಎಂಪಿ ಸಿಬ್ಬಂದಿ ಮಾತ್ರ ಸಮೀಕ್ಷೆ ಮಾಡದೆ ಕಾಟಾಚಾರಕ್ಕೆ ಸ್ಟಿಕ್ಕರ್ ಅಂಟಿಸುತ್ತಿರುವುದು ಬಯಲಾಗಿದೆ. ಒಂದು ಸ್ಟಿಕ್ಕರ್ನ ಬೆಲೆ 2.47 ಪೈಸೆಯಾಗಿದ್ರೆ ಸ್ಟಿಕ್ಕರ್ ಅಂಟಿಸಲು ಸಿಬ್ಬಂದಿಗೆ 5 ರೂಪಾಯಿ. ಒಂದು ಸ್ಟಿಕ್ಕರ್ ಪ್ರಿಂಟ್ಗೆ 7.47 ರೂಪಾಯಿ ವೆಚ್ಚವಾಗುತ್ತೆ. ಭಿತ್ತಿ ಪತ್ರಕ್ಕೆ 6 ರೂಪಾಯಿ ವೆಚ್ಚವಾಗಿದೆ. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಇಷ್ಟೆಲ್ಲಾ ಖರ್ಚು ಮಾಡಿದ್ರು ಬೆಂಗಳೂರು ನಗರದಲ್ಲಿ 60% ಕೂಡ ಸರ್ವೆ ನಡೆದಿಲ್ಲ. ಇನ್ನೂ ಕೆಲವೆಡೆ ಸಮೀಕ್ಷೆ ಮಾಡದೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಜೊತೆಗೆ ಥಣಿಸಂದ್ರ ಭಾಗದಲ್ಲಿ ಬೇಕರಿ, ಕಾಂಡಿಮೆಂಟ್ಸ್ ಅಂಗಡಿಗಳಿಗೂ ಸಮೀಕ್ಷೆ ಪೂರ್ಣ ಎಂಬ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಸರ್ವೆಗೆ ಕೋಟಿ ಹಣ. ಕಾಟಾಚಾರದ ಸರ್ವೆಗೆ 3.6 ಕೋಟಿ ವೆಚ್ಚ, ಒಂದು ಸ್ಟಿಕ್ಕರ್ಗೆ 2.47 ಪೈಸೆ ಖರ್ಚು, ಸ್ಟಿಕ್ಕರ್ ಅಂಟಿಸಲು ಸಿಬ್ಬಂದಿಗೆ 5 ರೂಪಾಯಿ, ಒಂದು ಸ್ಟಿಕ್ಕರ್ ಪ್ರಿಂಟ್ಗೆ 7.47 ರೂಪಾಯಿ ವೆಚ್ಚ, ಜಾಗೃತಿ ಮೂಡಿಸಲು 2 ಕಿರುಚಿತ್ರಗಳಿಗೆ 35,000 ರೂಪಾಯಿ, ಜಾಗೃತಿ ಮೂಡಿಸಲು ಕಲಾವಿದರಿಗೆ 2.98 ಲಕ್ಷ ರೂಪಾಯಿ, ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಪ್ರಚಾರಕ್ಕೆ 28 ಲಕ್ಷ ರೂಪಾಯಿ, ಜನರಿಗೆ ಜಾಗೃತಿ ಮೂಡಿಸಲು 49.5 ಲಕ್ಷ ರೂಪಾಯಿ, ಧ್ವನಿವರ್ಧಕದ ಜಾಗೃತಿ ಅಭಿಯಾನಕ್ಕೆ ಆಟೋ ಬಾಡಿಗೆಗೆ 11 ಲಕ್ಷ ರೂಪಾಯಿ. 3,60,00,000 ರೂಪಾಯಿಯಲ್ಲಿ ನಡೀತಾ ಇರುವಂತಹ ಸರ್ವೆ ಹಳ್ಳ ಹಿಡಿತಾ ಇದೆ. ಪಾರದರ್ಶಕವಾಗಿ ಈ ಒಂದು ಸರ್ವೆ ನಡೀತಾ ಇಲ್ಲ, ಕಾಟಾಚಾರಕ್ಕೆ ನಡೀತಾ ಇದೆ. ಜನರಿಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ, ಜೊತೆಗೆ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಸುಮಾರು ಲಕ್ಷಗಟ್ಟಲೆ ಹಣವನ್ನು ಖರ್ಚು ಮಾಡಲಾಗಿದೆ. ಆದರೆ ಇದು ಯಾವುದೂ ಕೂಡ ಪರ್ಫೆಕ್ಟ್ ಆಗಿರುವಂತಹ ಲೆಕ್ಕವನ್ನು ಸಿಗ್ತಾ ಇಲ್ಲ. ಸೊ ಈ ಮೂಲಕವಾಗಿ ಫೇಕ್ ಸರ್ವೆಯನ್ನು ಮಾಡಿ ಸುಮ್ಮನೆ ನಾಮಕಾವಾಸ್ತೆ ಆ ಲೆಕ್ಕಗಳನ್ನು ಅಥವಾ ಅಂಕಿಅಂಶಗಳನ್ನು ಸಂಗ್ರಹ ಮಾಡಿಕೊಂಡು ಸರ್ಕಾರಕ್ಕೆ ಆ ಒಂದು ಲೆಕ್ಕಾಚಾರವನ್ನು ಅಥವಾ ಆ ಒಂದು ವರದಿಯನ್ನು ಸಲ್ಲಿಸೋದಕ್ಕೆ
ಪಾಲಿಕೆ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಸರ್ವೆ ನಡೀತಾ ಇದೆ. ಸಂಬಂಧಪಟ್ಟಂತಹ ಪಾಲಿಕೆಯ ಮೇಲಾಧಿಕಾರಿಗಳು ಈ ಬಗ್ಗೆ ಗೊತ್ತಿದ್ರೂ ಕೂಡ ಕ್ಯಾರೆ ಅಂತ ಇಲ್ಲ. ಈ ಮೂಲಕವಾಗಿ ಸರ್ಕಾರದ ಮಹತ್ವಾಕಾಂಕ್ಷೆ ಮಹತ್ವದ ನಿರ್ಧಾರಕ್ಕೆ BBMPಯ ಅಧಿಕಾರಿಗಳೇ ಕೊಳ್ಳಿ ಇಡ್ತಾ ಇದ್ದಾರೆ, ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಒಂದು ಕಳ್ಳಾಟದ ಮೂಲಕವಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಬಿಬಿಎಂಪಿ ಫೇಕ್ ಸರ್ವೆ, ಬಿಬಿಎಂಪಿ ಕಮಿಷನರ್ಗೂ ಇಲ್ಲ ಸ್ಪಷ್ಟ ಮಾಹಿತಿ. ಇನ್ನು ಬಿಬಿಎಂಪಿ ಸಿಬ್ಬಂದಿಗಳು ಸರ್ವೆಯ ಸ್ಟಿಕ್ಕರ್ ಅಂಟಿಸುತ್ತಿರೋ ಕುರಿತು ಬಿಬಿಎಂಪಿ ಆಯುಕ್ತ ಮಹೇಶ್ವರ್ ರಾವ್ ಗಮನಕ್ಕೆ ಬಂದಿಲ್ವಂತೆ. ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆಯ ಕೆಲ ಟೀಚರ್ಸ್ ಸರ್ವೆ ಮಾಡ್ತಿದ್ದಾರೆ ಎಂದು ಕಮಿಷನರ್ ಹೇಳಿದ್ದಾರೆ. ನಾವು 2 ತಿಂಗಳಿನಿಂದ 32 ಲಕ್ಷ ಮನೆಗೆ ಹೋಗಿ ಬಂದಿದ್ದೇವೆ. ಪ್ರತಿ ಮನೆಗೆ ನಾವು ಬಂದಿದ್ದೇವೆ ಅಂತ ಸ್ಟಿಕ್ಕರ್ ಅಂಟಿಸ್ತಿದ್ದೇವೆ. ಜಾಗೃತಿ ಮೂಡಿಸೋಕೆ ಸ್ಟಿಕ್ಕರ್ ಅಂಟಿಸಿದ್ದೇವೆ ಎಂದು ಮಹೇಶ್ವರ್ ರಾವ್ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಲೋಪಗಳು ಇದ್ರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡೋಣ ಎಂದು ಹೇಳಿದ್ದಾರೆ. ಈ ನೋಟಿಸ್ ಯಾರು ಓದದೇ ಇದ್ದರೆ ಅವರಿಗೆ ಸ್ವಲ್ಪ ನಾನು ಖಂಡಿತ ಹೇಳಬೇಕು. ನಮ್ಮ ಜನರು ಪ್ರತಿಯೊಂದು ಮನೆಗೆ ಕನಿಷ್ಠ ಬಹುತೇಕ ಜಾಗದಲ್ಲಿ 2 ಸರಿ ಸಹ ಹೋಗ್ಬಿಟ್ಟಿದ್ದೀವಿ. ಏನಾಗಿದೆ ಅಂತ ಹೇಳಿಬಿಟ್ರೆ, ನಾವು ಈಗಾಗಲೇ 2 ತಿಂಗಳಿಂದ 32 ಲಕ್ಷಗಳು ಮನೆಗೆ ಈಗಾಗಲೇ ಹೋಗಿ ವಿಸಿಟ್ ಮಾಡಿ ನಾವು ಬಂದಿದ್ದೀವಿ. ನಾವು ಏನು ಇದು ಮಾಪಪ್ ಮಾಡ್ತಾ ಇದ್ದೇವೆ, ಇದು ಏನು ಫಸ್ಟ್ ಟೈಮ್ ಸಮೀಕ್ಷೆ ಅಲ್ಲ, ನಾವೀಗ ಮಾಪಪ್ ಮಾಡ್ತಾ ಇದ್ದೇವೆ. ಆವಾಗ ಏನಾಗಿದೆ, ಬಹಳಷ್ಟು ಜನರು ಏನು ಹೇಳ್ತಾ ಇದ್ರು, ಮನೆಗೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಂಪ್ಲೇಂಟ್ಸ್ ಬಂದಿದೆ. ಅದಕ್ಕೆ ನಾವು ಏನು ಮಾಡಿದ್ದೇವೆ, ನಾವು ಪ್ರೊಯಾಕ್ಟಿವ್ ಆಗಿ ಮಾಡಿದ್ದೇವೆ. ಪ್ರತಿಯೊಂದು ಮನೆಗೆ ನೀವು ಒಂದು ಸ್ಟಿಕ್ಕರ್ ಹಚ್ಬಿಡ್ರಿ. ಈಗ ಈ ಸ್ಟಿಕ್ಕರ್ ಅಲ್ಲಿ ಏನು, ಒಂದು ನಾವು ಈ ಮನೆಗೆ ಬಂದಿದ್ದೇವೆ, 2ನೇದು ಸ್ಟಿಕ್ಕರ್ ನಲ್ಲಿ ಜನರು ಓದಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಅದೇನಂತ ಹೇಳಿದ್ರೆ, ನಿಮ್ಮ ಮನೆಗೆ ನಾವು ಬಂದಿದ್ದೇವೆ, ಏನಾದರೂ ನಾವು ಬರದೇ ಇದ್ರೆ ನೀವು ಈ ನಂಬರಿಗೆ ಫೋನ್ ಮಾಡಿ. ಕೆಲವು ಜನರು ನಮಗೆ ಫೋನ್ ಮಾಡಿಬಿಟ್ಟಿದ್ದಾರೆ, ನಾವು ರಿವಿಸಿಟ್ ಮಾಡಿದ್ದೇವೆ. ವೋಟರ್ ಲಿಸ್ಟ್ ನಾವು ಮಾಡಬೇಕಾದ್ರೆ ಹಲವಾರು ಹೆಸರುಗಳು ಬಿಟ್ಟು ಹೋಗಿತ್ತು. ಅದು ಪರಿಷ್ಕರಣೆಗೆ ನಾವು ಪಬ್ಲಿಕ್ಕಿಗೆ ಬಿಡ್ತೀವಲ್ಲ, ಅದಾದ್ಮೇಲೆ ಮತ್ತೆ ಒಂದು ಏನೋ ರಿವೈಸ್ ಲಿಸ್ಟ್ ಬರ್ತದೆ, ಅದು ಪಬ್ಲಿಕ್ ಮಾಡ್ತೀವಿ. ಅದರಲ್ಲಿ ಬಿಟ್ಟು ಹೋದವ್ರು ಬರ್ತೀವಿ. ಒಂದು ಕಟ್ ಆಫ್ ಡೇಟ್ ಅಂತ ಇಟ್ಟಿರ್ತೀವಿ. ಒಂದು 2-3 ಸರಿ ಪರಿಷ್ಕರಣೆ ಆದಮೇಲೆ ವಿ ವಿಲ್ ರಿಲೀಸ್ ಫೈನಲ್ ಲಿಸ್ಟ್. ಸೊ ಇಂಥದ್ದು ಏನಾದರೂ ಲೋಪಗಳು ಇದ್ದರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡೋಣ, ಅದಕ್ಕೇನಿದೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರವೇ ಒಳ್ಳೆಯ ಉದ್ದೇಶದಿಂದ ಎಸ್ಸಿ ಸರ್ವೆಗೆ ಮುಂದಾಗಿದೆ. ಆದರೆ ಬಿಬಿಎಂಪಿ ಕಳ್ಳಾಟದಿಂದ ಸಮೀಕ್ಷೆ ಸಂಪೂರ್ಣ ಹಳ್ಳ ಹಿಡಿದಿರೋದು ಮಾತ್ರ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.